ಹೀಗೆ ಒಬ್ಬ ಮಹಿಳಾ ಟ್ರಾಫಿಕ್ ಇನ್ಸ್ಪೆಕ್ಟರ್ ರಸ್ತೆಯಲ್ಲಿ ನಿಂತು ರಸ್ತೆಯ ಗುಂಡಿಗಳನ್ನು ಡಾಂಬರೀಕರಣ ಮಾಡಿಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ನಗರದ ಹೃದಯ ಭಾಗವಾಗಿರುವ ಕೋರ್ಟ್ ಸರ್ಕಲ್, ತಾಲೂಕು ಆಫೀಸ್ ಸರ್ಕಲ್ ಹಾಗೂ ಜಿಲ್ಲಾಸ್ಪತ್ರೆ ರಸ್ತೆ ಸಂಪೂರ್ಣ ಹಾಳಾಗಿದೆ. ಇದರಿಂದ ವಾಹನ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡಿರುವ ಘಟನೆಗಳು ನಡೆದಿರುವ ಪರಿಣಾಮ ಇದು ಸಾರ್ವಜನಿಕರ ಕೆಂಗಣ್ಣಿಗೂ ಗುರಿಯಾಗಿತ್ತು. ಈ ಬಗ್ಗೆ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಎಸ್ಆರ್ ಮಂಜುಳಾಗೆ ರಸ್ತೆ ರಿಪೇರಿ ಮಾಡಿಸುವಂತೆ ಸಾರ್ವಜನಿಕರು ಮನವಿ ಮಾಡಿಕೊಂಡ ಬೆನ್ನಲ್ಲೇ ವಾಹನ ಸವಾರರ ಹಿತದೃಷ್ಟಿಯಿಂದ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಪಿಡಬ್ಲ್ಯೂಡಿ ಎನ್ಎಸ್ 56 ಅಧಿಕಾರಿಗಳ ಸಹಭಾಗಿತ್ವದಲ್ಲಿ ಸೇರಿಕೊಂಡು ದುಸ್ಥಿತಿಗೆ ತಲುಪಿದ್ದ ರಸ್ತೆಯನ್ನು ದುರಸ್ತಿ ಮಾಡಿಸಿದ್ದಾರೆ. ಗೌರಿಬಿದನೂರು ರೋಡ್ ಆಗಿದ್ದು ನಮ್ಮ ಹಳೆ ಪೊಲೀಸ್ ಸ್ಟೇಷನ್ ಮತ್ತು ನಮ್ಮ DSP ಆಫೀಸ್ ಪಕ್ಕ ಇರೋಂಥ ರೋಡು ತುಂಬ ಕಿತ್ತೋಗಿದ್ದು ಸಾರ್ವಜನಿಕರು ಮತ್ತು ಟೂ ವೀಲರ್ಸು 4 ವೀಲರ್ಸು ಓಡಾಡೋದಕ್ಕೆ ತುಂಬ ಅನಾನುಕೂಲ ಆಗ್ತಾ ಇತ್ತು ಮತ್ತು ಸ್ಕಿಡ್ಡಾಗಿ ಬೀಳ್ತಾ ಇದ್ರು. ಮತ್ತು ಸಾರ್ವಜನಿಕರು ಬಂದು ಮೇಡಮ್ ಇದೇನಾದರೂ ಮಾಡಿಸಿ ಅಂತ ಕೇಳ್ಕೊಂಡಾಗ ಮತ್ತು ನಾನು ನಮ್ಮ ಮೇಲಾಧಿಕಾರಿಗಳ ಆದೇಶದಂತೆ ಅವರ ಆದೇಶ ಮತ್ತು ಸೂಚನೆಗಳಂತೆ ನಾನು ಸಂಬಂಧಪಟ್ಟ ಇಲಾಖೆ ಅಂದರೆ PWD ಇಂಜಿನಿಯರ್ ಸಂತೋಷ್ ಮತ್ತು NH ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಲ್ಲಿಕಾರ್ಜುನ ಅವರೊಂದಿಗೆ ಮಾತನಾಡಿ ಇದೊಂಚೂರು ಮಾಡಿಕೊಡಿ ಸರ್, ಸಾರ್ವಜನಿಕರಿಗೆ ಓಡಾಡೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅವರು ಆಯಿತು ಮೇಡಮ್ ನನ್ನ ಮನವಿಗೆ ಸ್ಪಂದಿಸಿ ಈ ದಿನ ಕಿತ್ತೋಗಿರೋ ಗುಂಡಿಗಳನ್ನು ಮುಚ್ಚೋದಕ್ಕೆ ಅವರ ಸಿಬ್ಬಂದಿಯನ್ನು ಕಳಿಸಿ ರಸ್ತೆಯಲ್ಲಿ ಕಿತ್ತಿರೋ ಗುಂಡಿಗಳನ್ನು ಮುಚ್ಚೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಚಿಕ್ಕಬಳ್ಳಾಪುರ ನಗರದ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳ ಬಗ್ಗೆ ಸಾರ್ವಜನಿಕರು ಒತ್ತಾಯ ಮಾಡಿದರು. ಅದರಂತೆ ಟ್ರಾಫಿಕ್ ಮಹಿಳಾ ಇನ್ಸ್ಪೆಕ್ಟರ್ ಮಂಜುಳಾ ಸಾರ್ವಜನಿಕರ ಒತ್ತಾಯವನ್ನು ಸ್ವೀಕರಿಸಿ ಈಗ ರಸ್ತೆಯಲ್ಲಿ ಬಿದ್ದಿದ್ದ ಗುಂಡಿಗಳನ್ನು ಮುಚ್ಚಿಸಿದ್ದಾರೆ. ಹಾಗಾಗಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ರಸ್ತೆಗಳು ತುಂಬ ಹದಗೆಟ್ಟಿತ್ತು. ನಾವು ಅನೇಕ ಬಾರಿ ಟ್ರಾಫಿಕ್ಕು ಮತ್ತು PW ಮತ್ತು ನಗರಸಭೆ ಕೂಡ ಒತ್ತಾಯ ಮಾಡಿದ್ವಿ, ರಸ್ತೆಗಳನ್ನ ಸರಿ ಮಾಡಿ, ರಸ್ತೆಗಳು ಮಾಡಿ, ಗುಂಡಿಗಳು ಮುಚ್ಚಿ ಅಂತ. ನಾಗರಿಕರು ಕೂಡ ಅದೇ ಒತ್ತಾಯ ಮಾಡಿದರು. ಮೊನ್ನೆ ತಾನೇ ನಮಗೆ ದಲಿತರ ಕುಂದುಕೊರತೆಗಳ ಸಭೆ ಒಂದು ಕರೆದಿದ್ರು. ಆ ಸಭೆಯಲ್ಲಿ ಕೂಡ ನಾವು ಎಲ್ಲ ಒಕ್ಕೊರಲಿಂದ ರಸ್ತೆಗಳು ಸರಿ ಮಾಡಬೇಕು, ನೀವು ಎಲ್ಲ ಕಡೆ ಏನು ವೆಹಿಕಲ್ಗಳಿಗೆ ನೀವು ಫೈನ್ ಹಾಕ್ತೀರಿ, ಆ ಫೈನ್ ಹಾಕೋದು ನಮಗೆ ಸ್ವಾಗತನೇ. ಆದರೂ ಕೂಡ ರಸ್ತೆಗಳು ಸರಿ ಮಾಡಿ ಅಂತ ಕೂಡ ನಾವು ಅವತ್ತು ಒತ್ತಾಯ ಮಾಡಿದ್ವಿ. ಆ ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು, ಟೌನ್ ಸಬ್ ಇನ್ಸ್ಪೆಕ್ಟ್ರು ಮತ್ತು ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟ್ರು ಕೂಡ ಇದ್ದರು. ಅವರು ನಮ್ಮ ಒಂದು ಒತ್ತಾಯಕ್ಕೆ ನಮ್ಮ ಒಕ್ಕರ್ಲ ಒತ್ತಾಯಕ್ಕೆ ಅವರು ಸ್ಪಂದಿಸಿ ಅವರು ಮತ್ತು PW ಅವರು ನಗರಸಭೆಯವರು ಎಲ್ಲರೂ ಸೇರಿಕೊಂಡು ಇವತ್ತು ಇದು ಏನು ಗೌರಿಬಿದನೂರು ರಸ್ತೆ ಏನಿದೆ ಅದಕ್ಕೆ ತುಂಬ ಅಚ್ಚುಕಟ್ಟಾಗಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಸಾರ್ವಜನಿಕರು ಕೂಡ ಪೊಲೀಸವ್ರಿಗೆ ಶಾಬಾಸ್ ತೋರಿಸ್ತಾರೆ. ಹಾಗೇನೆ ನಾವು ಕೂಡ ಸಂಘಟನೆಗಳಿಂದ ಅವರಿಗೆ ಒಂದು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಚ್ಛಪಡ್ತಾ ಇದ್ದೀವಿ. ಇನ್ನು ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿ ಹೆಸರುವಾಸಿಯಾಗುತ್ತಿರುವ ಟ್ರಾಫಿಕ್ ಮಹಿಳಾ ಇನ್ಸ್ಪೆಕ್ಟರ್ ಮಂಜುಳಾ ಅವರು ಸಾರ್ವಜನಿಕರ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಮಾಡುತ್ತಾ ಬಂದಿದ್ದು ಸಾರ್ವಜನಿಕರ ವಲಯದಲ್ಲಿ ಕೂಡ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.